ಗಾನಕೋಗಿಲೆ ಎಸ್ ಜಾನಕಿಯ ವಯಸ್ಸು ಚಿಕ್ಕದ್ದೇನಲ್ಲ, ಸಣ್ಣ ವಯಸ್ಸೇನಲ್ಲ ಜಾನಕಿ ಅಮ್ಮ ಅವರಿಗೆ. ಮೆಲೋಡಿ ಕ್ವೀನ್ ಜಾನಕಿ ಅವರ ವಯಸ್ಸು ಬರೋಬ್ಬರಿ 88 ವರ್ಷ. ಈ 88 ವಸಂತಗಳಲ್ಲಿ ಜಾನಕಿಯವರು ಕಂಡಿದ್ದು ಸಾಕಷ್ಟು ಏಳು ಮತ್ತು ಬೀಳುಗಳನ್ನು. ಈ ವರ್ಷಾರಂಭದಲ್ಲಿಯೇ ಇದ್ದೊಬ್ಬ ಮಗನನ್ನು ಕಳೆದುಕೊಂಡರು ಜಾನಕಿ. ಮಗ ಮುರಳೀಧರ್ ಅಗಲಿಕೆಯಿಂದ ಸಾಕಷ್ಟು ಜರ್ಜರಿತರಾಗಿದ್ದಂತಹ ಗಾಯಕಿ ಎಸ್ ಜಾನಕಿ. ಈ ಹಂತದಲ್ಲಿ ಎಸ್ ಜಾನಕಿಯವರನ್ನು ಕಾದಿದ್ದು ಮರುವಿನ ಕಾಯಿಲೆ. ಮರುವಿನ ಕಾಯಿಲೆ ಅನ್ನುವಂಥದ್ದು ಕಾಡ್ತಾ ಇತ್ತು. ಸದ್ಯ ಮೈಸೂರಿನಲ್ಲಿಯೇ ನೆಲೆಸಿದ್ದಾರೆ ಜಾನಕಿಯವರು. ಆದರೆ ಸರಸ್ವತಿ ಪುತ್ರ ಎಸ್ ಜಾನಕಿ ಸ್ವಾತಂತ್ರ್ಯವಾಗಿ ಜೀವಿಸ್ತಾ ಇದ್ದಾರಾ, ಗ್ರಹ ಬಂಧನದಲ್ಲಿ ಸಿಲುಕಿದ್ದಾರಾ ಎಸ್ ಜಾನಕಿ ಅನ್ನುವಂತಹ ಪ್ರಶ್ನೆ ಈಗ ವ್ಯಕ್ತವಾಗ್ತಾ ಇದೆ. ಗ್ರಹ ಬಂಧನದಲ್ಲೇ ಸಿಲುಕಿದ್ದಾರಾ ಜಾನಕಿ ಅನ್ನುವಂತಹ ವಿಚಾರಗಳು, ಅನುಮಾನಗಳು ಈಗ ದೊಡ್ಡ ಪ್ರಮಾಣದಲ್ಲಿ ಚರ್ಚೆಗೆ ಗುರಿಯಾಗಿವೆ. 4 ಗೋಡೆಗಳ ಮಧ್ಯೆ ಸಿಲುಕಿ ನಲುಗ್ತಾ ಇದ್ದಾರಾ ಈ ಮಹಾತಾಯಿ? ಜಾನಕಮ್ಮನ ಹುಡುಕುತ್ತಾ ಹೊರಟಂತಹ ಆ ಹಿರಿಯ ಪತ್ರರಿಗೆ ಕಂಡಿದ್ದೇನು, ತಿಳಿದಿದ್ದೇನು ಅನ್ನುವಂತಹ ಎಕ್ಸ್ಕ್ಲೂಸಿವ್ ವಿಚಾರವನ್ನು ಇವತ್ತು ನಾವು ಹೇಳೋದಕ್ಕೆ ಹೊರಟಿದ್ದೀವಿ. ಹತ್ರ 88 ವರ್ಷ ವಯಸ್ಸಾಗಿತ್ತು ಜಾನಕಿಯವರಿಗೆ. ಒಂದಲ್ಲ ಎರಡಲ್ಲ, 88 ವರ್ಷ ವಯಸ್ಸಾಗಿತ್ತು. ಈ 88 ವರ್ಷ ವಯಸ್ಸಲ್ಲಿ ಜಾನಕಿಯಮ್ಮ ನೋಡಿದಂತಹ ಏಳುಗಳು ಬೀಳುಗಳು, ಕಷ್ಟ ಕಾರ್ಪಣ್ಯಗಳು ಸಣ್ಣದೇನಲ್ಲ. 88 ವರ್ಷ ರೀ, ಅದರಲ್ಲಿ 58,000 ಹಾಡುಗಳನ್ನು ಹಾಡಿದಂತಹ ಹೆಗ್ಗಳಿಕೆ ಇದೆ. ಇಂತಹ ವಯಸ್ಸಿನಲ್ಲಿ ಆ ತಾಯಿ ಮಗನನ್ನು ಕಳೆದುಕೊಳ್ತಾಳೆ. ಅದು ಎಷ್ಟರ ಮಟ್ಟಿಗೆ ಆಕೆಗೆ ದೊಡ್ಡ ಸಂಕಟವನ್ನು, ನರಕ ಯಾತನೆಯನ್ನು ತಂದಿರಬಹುದು ಅನ್ನುವಂಥದ್ದನ್ನು ಒನ್ಸ್ ನೀವು ಇಮ್ಯಾಜಿನ್ ಮಾಡಿ, ಒಂದು ಸಲ ಅದನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. 88 ವರ್ಷ. ಅದಾದ ಮೇಲೆ ನಾನು ಆಗಲೇ ಹೇಳಿದೆ, ಬಚ್ಚಲ ಮನೆಯಲ್ಲಿ ಕಾಲು ಜಾರಿ ಬಿದ್ದು ಕಾಲಿಗೆ ಪೆಟ್ಟನ್ನು ಮಾಡ್ಕೊಂಡ್ರು. ಟ್ರೀಟ್ಮೆಂಟ್ ನಡೀತಾ ಇತ್ತು ಅಂತ. ಅಷ್ಟರಲ್ಲಿಯೇ ಮುರಳೀಧರ್ ಅವರು ಕಾಲವಾದರು. ಹಾಗಾದರೆ ಎಲ್ಲಿದ್ದಾರೆ ಜಾನಕಿಯವರು? ಜಾನಕಿಯವರು ಪ್ರಸ್ತುತ ಈಗ ಮೈಸೂರಿನಲ್ಲಿಯೇ ಇದ್ದಾರೆ. ಸಾಂಸ್ಕೃತಿಕ ನಗರಿಯಾಗಿರುವಂತಹ ಮೈಸೂರಿನಲ್ಲಿಯೇ ಜಾನಕಮ್ಮನವರು ವಾಸ ಮಾಡ್ತಾ ಇದ್ದಾರೆ. ಆರೋಗ್ಯವಾಗಿದ್ದಾರಾ ಅಂತಂದರೆ ಮಗನ ಸಾವಿನ ನಂತರ, ಮಗನ ಅಗಲಿಕೆಯ ನಂತರ ಮರುವಿನ ಕಾಯಿಲೆ ಜಾನಕಮ್ಮನವರನ್ನು ಕಾಡ್ತಾ ಇದೆ ಅನ್ನುವಂತಹ ವಿಚಾರವೊಂದನ್ನು ಹಿರಿಯ ಪತ್ರಕರ್ತರು ಒಬ್ಬರು ಬಿತ್ತರಿಸ್ತಾ ಇದ್ದಾರೆ. ಹಿರಿಯ ಪತ್ರಕರ್ತರು ಹೇಳಿದಂತಹ ವಿಚಾರ ಇದು. ಮರುವಿನ ಕಾಯಿಲೆ ಇದೆಯಂತೆ ಜಾನಕಮ್ಮನವರಿಗೆ. ಮಗನನ್ನು ಕಳೆದುಕೊಂಡ ಮೇಲೆ ಬಂದಿರುವಂತಹ ಅಪಭ್ರಂಶ ಇದು ಆ ಮಹಾತಾಯಿಗೆ. ಯಾವ ಒಬ್ಬ ಗಾಯಕಿಯನ್ನು ಸರಸ್ವತಿ ಪುತ್ರಿ ಅಂತ ಕರಿತಾ ಇದ್ವೋ ಅಂತಹ ಸರಸ್ವತಿ ಪುತ್ರಿಗೆ ಈಗ ಮರುವಿನ ಕಾಯಿಲೆ ಅನ್ನುವಂಥದ್ದಿದೆ. ಮರುವಿನ ಕಾಯಿಲೆ ಅನ್ನುವಂಥದ್ದಿದೆ. ಹಾಗಾದರೆ ಅವರನ್ನು ಯಾಕ್ರಿ ನೀವು ಸರಸ್ವತಿ ಪುತ್ರಿ ಅಂತ ಕರಿತೀರಿ? ಒಂದು ವೇಳೆ ನಿಜವಾಗ್ಲೂ ಸರಸ್ವತಿ ಪುತ್ರಿ ಆಗಿದ್ದರೆ ಮರುವಿನ ಕಾಯಿಲೆ ಯಾಕೆ ಆಕೆಗೆ ಆವರಿಸಬೇಕು ಅಂತ ಪ್ರಶ್ನೆ ಮಾಡಬಹುದು ಅನೇಕ ಆಸ್ತಿಕರು. ಎಂತಹ ಯೋಗಿಯಾದರೂ, ಎಂತಹ ಸಿದ್ಧಿಪುರುಷರಾದರೂ, ನಾವೆಂತಹ ಸಾಧನೆ ಮಾಡಿದರೂ ಕಲೇವರ ಅಂದರೆ ಅನಾರೋಗ್ಯ, ರೋಗ ಅನ್ನುವಂಥದ್ದು ಈ ದೇಹವನ್ನು ಬಿಟ್ಟು ಬೇರೆ ಕಡೆ ಹೋಗಲಾರದು. ಈ ದೇಹವನ್ನು ಅದು ಆವರಿಸುತ್ತೆ. ಅದು ಯೋಗಿಗಳಿಗೂ ಬರುತ್ತೆ, ಅಯೋಗ್ಯರಿಗೂ ಬರುತ್ತೆ. ಯೋಗಿಗಳು ಫಿಟ್ ಆಗಿರ್ತಾರೆ ಅದನ್ನು ಅನುಭವಿಸೋದಕ್ಕೆ. ಅಯೋಗ್ಯಗಳು ಅದನ್ನು ನರಳಿ ಸಾವನ್ನು ಅನುಭವಿಸ್ತಾರೆ. ಎಲ್ರಿಗೂ ಜ್ಞಾನವೂ ಇದೆ, ಅಜ್ಞಾನವೂ ಇದೆ. ಯೋಗಿಗಳಿಗಿರುವಂತಹ ಜ್ಞಾನವೇ ಬೇರೆ, ಅಜ್ಞಾನಿಗಳಿಗಿರುವಂತಹ ಅಜ್ಞಾನವೇ ಬೇರೆ. ಹಾಗೆ ಸರಸ್ವತಿ ಪುತ್ರಿ ಅಂತ ಕರೆಸಿಕೊಳ್ಳುವಂತಹ ಈ ಮಹಾತಾಯಿಗೂ ಕೂಡ ಇಂಥದ್ದೇ ಒಂದು ಕಾಯಿಲೆ ಕಾಡ್ತಾ ಇದೆ. ಒಂದು ಸಲ ಇತಿಹಾಸವನ್ನು ಮೆಲುಕು ಹಾಕಿ ನೋಡಿ. ದೇಹ ಬಾಧೆಯಿಂದ, ಅನಾರೋಗ್ಯದಿಂದ ಯಾವುದೇ ದೊಡ್ಡ ವ್ಯಕ್ತಿಗಳು ಮರಣವನ್ನು ಹೊಂದಲಿಲ್ವಾ? ಅಥವಾ ತಮ್ಮ ಕೊನೆ ದಿನಗಳನ್ನು ಎಣಿಸಲಿಲ್ವಾ? ಎಣಿಸಿದ್ದಾರೆ. ಇಂತಹ ಮಹಾತಾಯಿಗೆ ಇವತ್ತು ಮರುವಿನ ಕಾಯಿಲೆ ಅನ್ನುವಂಥದ್ದು ಆವರಿಸಿದೆ ಅನ್ನುವಂಥ ವಿಚಾರಗಳು ಈಗ ಬೆಳಕಿಗೆ ಬಂದಿದೆ. ಸದ್ಯ ಮೈಸೂರಲ್ಲೇ ಇದ್ದಾರೆ. ಆದರೆ ಮೈಸೂರಲ್ಲಿ ಹೆಂಗಿದ್ದಾರೆ ಅನ್ನುವಂಥದ್ದೇ ಪ್ರಶ್ನೆ. ಶಿ ಈಸ್ ಎವ್ರಿಥಿಂಗ್ ಫೈನ್. ಆರೋಗ್ಯವಾಗಿದ್ದಾರಾ, ಸೌಖ್ಯವಾಗಿದ್ದಾರಾ, ಅಥವಾ ಇನ್ನೊಬ್ಬರ ಅಡಿಯಲ್ಲಿದ್ದಾರಾ, ಇನ್ನೊಬ್ಬರು ಅವರನ್ನು ಕೇರ್ಟೇಕ್ ಮಾಡ್ತಾ ಇದ್ದಾರಾ?